ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿಗೆ ಸೇರ್ಪಡೆಯಾದ ಕಾಂಗ್ರೆಸ್ ಮುಖಂಡರುಗಳು. ದಾಸಪುರ ಹುಡುಗರು ಬಂದಿದ್ರು. ಬಂದು ನಾವು ಚರ್ಚೆ ಮಾಡಿ ನಾವು ಎಷ್ಟು ದಿನ ಕಾಂಗ್ರೆಸ್ಸಲ್ಲಿ ಬಂದಿದ್ವಿ, ಎಲ್ಲ ಚುನಾವಣೆಯಲ್ಲಿ ಪ್ರಾಮಾಣಿಕ ಮಾಡಿದ್ವಿ, ಎಲ್ಲ ಹೋರಾಟಗಳು ಕೂಡ ಭಾಗವಹಿಸಿದ್ರು. ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದು ಹೆಚ್ಚು ಕಮ್ಮಿ 3 ವರ್ಷ ಆದರೂ ಕೂಡ ವಿಶೇಷವಾಗಿ SC ST ಜನಾಂಗದಲ್ಲಿ ಏನು ಕೆಲಸ ಮಾಡ್ತಾ ಇಲ್ಲ. ಮೊದಲು ಮನೆಗಳನ್ನು ಕೊಡ್ತಾಯಿದ್ರು, ಒಂದು ಮನೆ ಕೊಡ್ತಿಲ್ಲ, ಯಾವುದು ಲೋನ್ಗಳು ಸಿಗ್ತಾ ಇಲ್ಲ, ಗಂಗಾ ಕಲ್ಯಾಣ ಕೇವಲ 3-4 ಕೊಡ್ತಾವ್ರೆ. ಮತ್ತು ಇವತ್ತು ಯಾರು ಕಾಂಗ್ರೆಸ್ ಮುಖಂಡರು ಯಲಹಂಕ ಕ್ಷೇತ್ರದಲ್ಲಿ ಇದ್ದಾರೆ, ನಮ್ಮನ್ನು ಕೇವಲ ಚುನಾವಣೆಗೋಸ್ಕರ ಉಪಯೋಗಿಸಿಕೊಂಡು ಒಂದೇ ಒಂದು ಸಹಕಾರವನ್ನು ಸಹಾಯವನ್ನು ಕೂಡ ಮಾಡ್ತಾ ಇಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷದಲ್ಲಿ ಇದ್ದರೂ ಕೂಡ ನಮ್ಮನ್ನು ಪ್ರೀತಿ ವಿಶ್ವಾಸದಿಂದ ನೋಡಿದ್ದೀರಿ. ಭಾಳ ಜನ ಈಗಾಗಲೇ ನಮ್ಮ SC ಹಿಂದುಳಿದ ವರ್ಗ ಜನಾಂಗ ಎಲ್ಲ ಕೂಡ ನಿಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಪ್ರೀತಿಸ್ತೀರಿ ನೀವೆಲ್ಲರೂ ಕೂಡ, ಎಲ್ಲರೂ ಒಟ್ಟಾಗಿ ತೊಗೊಂಡು ಹೋಗ್ತಾ ಇದ್ದೀರಿ. ಮತ್ತು ಕ್ಷೇತ್ರದವ್ರು ಕೂಡ ನೀವು ಹೌದು, ನಾವೆಲ್ಲ ಒಂದು ಕಡೆ ತಪ್ಪು ಮಾಡಿದ್ವಿ ಏನೋ ಅಂತ ಅನಿಸ್ತದೆ. ಅದಕ್ಕೋಸ್ಕರ ನಾವೆಲ್ಲ ಕೂಡ ನಾವು ನಿಮ್ಮ ಪಕ್ಷಕ್ಕೆ ಬರ್ತೀವಿ, ನಮ್ಗೆ ಅವಕಾಶ ಕೊಡಬೇಕು ಅಂತ ಹೇಳಿದಾಗ, ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಆಡಳಿತ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಯಾವುದೇ ಚುನಾವಣೆಗಳು ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗ್ತದೆ ಅಂತ ಬಂದಾಗ ಅದಕ್ಕಿಂತ ಕೂಡ ಸಂತೋಷದ ವಿಚಾರ ಏನಿಲ್ಲ. ಸೊ ಅವರೇ ದಿನಾಂಕವನ್ನು ನಿಶ್ಚಯ ಮಾಡಿದ್ರು. ಇವತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಕೇವಲ 3ರಿಂದ ಇವತ್ತು ಸೇರ್ಪಡೆ ಆಗಿರ್ತಕ್ಕಂಥದ್ದು. ಇನ್ನು ದಾಸಪುರ ಹೋಬಳಿಯಲ್ಲಿ ಪ್ರತ್ಯೇಕವಾದಂಥ ಅಲ್ಲಿ ಕೂಡ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಇವತ್ತು ಏನು ಇವರಿಗೆ ವೋಟ್ ಬ್ಯಾಂಕ್ ಆಗಿತ್ತು SC ಹಿಂದುಳಿದ ವರ್ಗ ಜನಾಂಗ, ST ಜನಾಂಗ, ಇವತ್ತು ಯಾರು ಕೂಡ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಪರ ಇರ್ತಕ್ಕಂಥದ್ದು ಭಾಳ ಕಡಿಮೆ. ಇವತ್ತು ಅವ್ರಿಗೆ ಅರಿವಾಗ್ತಾ ಇದೆ. ಅಂಬೇಡ್ಕರ್ ಅವರನ್ನೇ ಕಾಂಗ್ರೆಸ್ನವ್ರು ಸೋಲಿಸಿದಂಥ ಸಂದರ್ಭದಲ್ಲಿ ಇವತ್ತು ನಮಗಿಲ್ಲಿ ಇವರೇನು ವೋಟ್ ಬ್ಯಾಂಕಾಗಿ ಇಟ್ಕೊಂಡವ್ರೆ, ನಮ್ಗೆ ಅವರ ಅವಶ್ಯಕತೆ ಇಲ್ಲ ಅಂತೇಳಿ ಇವತ್ತು ತೀರ್ಮಾನವನ್ನು ತಗೊಂಡಾರೆ. ಅವರಿಗೆ ಸಾಕಷ್ಟು ಒತ್ತಡಗಳನ್ನು ಕೂಡ ಹಾಕಿದ್ರು. ಇತ್ತೀಚೆಗೆ ನೀವು ಹೋಗಬಾರ್ದು ಪಾರ್ಟಿ ಬಿಟ್ಟು ಅಂತೇಳಿ ಅವರು ನೇರವಾಗಿ ಹೇಳಿದ್ದಾರೆ, ಇಲ್ಲ ನಾವು ತೀರ್ಮಾನ ಮಾಡಿದ್ದೀವಿ, ಭಾರತೀಯ ಜನತಾ ಪಾರ್ಟಿ ಹೋಗ್ತೀವಿ ಅಂತೇಳಿ. ಇವತ್ತು ಅವನ್ನೆಲ್ಲ ಕೂಡ ನಾವು ಸ್ವಾಗತವನ್ನು ಮಾಡ್ತಾಯಿದ್ದೀವಿ. ಮತ್ತು ಇವತ್ತಿಂದ ಅವ್ರು ನಮ್ಮ ಲೀಡ್ರು. ಇವತ್ತು ಯಾವುದೋ ಹೊಸಬರು ಹಳಬರು ಅನ್ನೋದು ನಮ್ಮಲ್ಲಿ ಎಲ್ಲೂ ಕೂಡ ಭೇದ ಭಾವ ಇಲ್ಲ. ಅವರನ್ನು ನಾವು ಜೊತೆಯಲ್ಲಿ ಇಟ್ಕೊಂಡು ಕಾಲೋನಿಗಳಲ್ಲಿ ವಿಶೇಷವಾಗಿ ಏನು ಕೆಲಸ ಆಗಬೇಕು, ಹಿಂದುಳಿದ ವರ್ಗ ಜನಗಳಿಗೆ ಏನಾಗಬೇಕು, ಈ ಒಂದು 2 ವರ್ಷದ ಅವಧಿಯಲ್ಲಿ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತೀವಿ. ಯಾಕಂದರೆ ಈ ಸರ್ಕಾರದಲ್ಲಿ ಎಲ್ಲದನ್ನು ಮಾಡೋದು ಕೂಡ ಕಷ್ಟ ಆಗ್ತದೆ. ಎಷ್ಟು ಸಾಧ್ಯ ಆಗ್ತದೋ ಅವ್ರ ಜೊತೆಯಲ್ಲಿ ಇದ್ಕೊಂಡು ಸಂಘಟನೆ ಕಟ್ಟುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಪ್ರಮುಖವಾಗಿ ಯಾರ್ಯಾರೆಲ್ಲ ಸೇರ್ಪಡೆ ಆಗಿದ್ದಾರೆ, ಎಷ್ಟು ಜನ ಸೇರ್ಪಡೆ? ಇವತ್ತು ಹೆಸರುಘಟ್ಟ ನಮಗೆ ಇಲ್ಲಿ SC ಲೀಡರ್ ಭಾಳ ಕಡಿಮೆ ಇದ್ದರು. ಇವತ್ತು ಮಂಜುನಾಥ್ ಇರ್ಬೋದು, ಮತ್ತು ನಮ್ಮ ಕೆಂಪರಾಜು ಹಿಂದುಳಿದ ವರ್ಗ ತಿಂಗಳು ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು, ಅವರ ನರಸಿಂಹರಾಜು, ನಾಗೇಶ, ಇಡೀ ತಂಡ, ಮುನ್ರಾಜು ಎಲ್ಲ ಕೂಡ ಬಂದಿದ್ದಾರೆ. ಮತ್ತು ಮಾರ್ಸಂದ್ರದಲ್ಲಿ ಅಲ್ಲಿ ಪ್ರಬಲವಾದಂಥ ಒಬ್ಬ ಕಾಂಗ್ರೆಸ್ನ ನಾಯಕ ಅಂತಂದರೆ ಬಿಳ್ಳಿ, ಮತ್ತು ಅವ್ರು ಇಡೀ ತಂಡ ಬಂದಿದ್ದಾರೆ. ಸುರ್ಯಾನ್ಪುರದಲ್ಲಿ ಮುನ್ಕೃಷ್ಣ, ಅವರು ಕೂಡ ಕಾಂಗ್ರೆಸ್ನ ಕಾಲೋನಿ ಲೀಡ್ರು, ಅವರು ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ಬಂದಿರತಕ್ಕಂಥದ್ದು. ಮತ್ತು ಕಡತನಮಲೆಯಿಂದ ಕೂಡ ಕಾಂಗ್ರೆಸ್ ಮುಖಂಡರು, ಅವರು ನಮ್ಮ ನಾಗರಾಜ್ ಅಂತೇಳಿ ಅವರ ಇಡೀ ಕುಟುಂಬ ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ಬಂದಿರತಕ್ಕಂಥವ್ರು. ನಾವು ಯಾರೂ ಕೂಡ ಅಪತ್ಯ ಅಂತಿಲ್ಲ. ನಿನ್ನೆ ನಮ್ಮನ್ನು ಬೈದಿದ್ರು ಕೂಡ ಪಕ್ಷದ ವಿಚಾರಕ್ಕೆ ಬಂದಾಗ ನಾವೆಲ್ಲ ಕೂಡ ಒಂದಾಗೇ ಇರ್ತೀವಿ. ಅವರ ಇಡೀ ಬೆಂಬಲಿಗರು ಸುಮಾರು ಇವತ್ತು 250ಕ್ಕೂ, ಇವತ್ತು ಹೆಸರುಘಟ್ಟದಲ್ಲೇ 100ಕ್ಕೂ ಹೆಚ್ಚು ಜನ ಸೇರಿಕೊಂಡವ್ರೆ, 150. ಮತ್ತು ಸುರ್ಯಾನ್ಪುರದಲ್ಲಿ ಕೂಡ ಬೈಕ್ ರ್ಯಾಲಿ ಮುಖಾಂತರ ಅವರು ಕೂಡ 100 ಸಂಖ್ಯೆಯಲ್ಲಿ ಬಂದಿರತಕ್ಕಂಥವ್ರು. ಇದು ಇವತ್ತು ನಮಗೆ ಒಂದು ಹೆಚ್ಚಿನ ಬಲ ತಂದುಕೊಟ್ಟಿರ್ತಕ್ಕಂಥದ್ದು. ಇವತ್ತು ಬೇರೆ ಬೇರೆ ಏನು ಒಕ್ಕಲಿಗ ಜನಾಂಗ ಇರ್ಬೋದು, ಲಿಂಗಾಯಸ್ ಇರ್ಬೋದು, ಬ್ರಾಹ್ಮಿಣ್ಸ್ ಇರ್ಬೋದು, ಈ ಥರ ಸವಿತಾ ಸಮಾಜ, ಮಡಿವಾಳ ಸಮಾಜ, ಇವೆಲ್ಲ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವತ್ತಿಂದ ಕೂಡ ಇದ್ದಾರೆ. ಆದರೆ ಇವತ್ತು ನಮಗೆ ಭಾಳ ದೊಡ್ಡ ಶಕ್ತಿ ಬಂದಿರತಕ್ಕಂಥದ್ದು SC ಜನಾಂಗ ನಮ್ಮ ಜೊತೆ. ಈ ಬಾರಿ ಬಜೆಟ್ ನಿರಾಶಾದಾಯಕ ಆಗಿದೆ ಅಂತ TMC ಕಾಂಗ್ರೆಸ್ ಅವರು ವಿರೋಧ ಪಕ್ಷದವ್ರು ನಿರಾಶಾದಾಯಕ ಅಂತ ಹೇಳ್ತಾರೆ, ನಾವು ಪ್ರಗತಿದಾಯಕ ಅಂತ ಹೇಳ್ತೀವಿ. ಅದು ಕಾಮನ್ ಆಗಿರ್ತಕ್ಕಂಥದ್ದು. ಇವತ್ತಿನ ದೃಷ್ಟಿಕೋನ ಇರ್ತಕ್ಕಂಥದ್ದು ತಕ್ಷಣಕ್ಕೆ ಆಗುವಂಥದ್ದಲ್ಲ, ಫಲ ಸಿಗುವಂಥದ್ದಲ್ಲ. ಇವತ್ತು ನಾವು ಗ್ಯಾರಂಟಿ, ಇವತ್ತಿನ ದುಡ್ಡು ಬರ್ತದೆ, ಆದರೆ ಇವತ್ತು ಮಾಡಿರ್ತಕ್ಕಂಥದ್ದು ಯುವಕರನ್ನು ದೃಷ್ಟಿ ಇಟ್ಕೊಂಡು, ಭವ್ಯವಾದಂಥ ಭಾರತ ದೃಷ್ಟಿಯನ್ನು ಇಟ್ಕೊಂಡು 2047ಕ್ಕೆ ಏನಾಗಬೇಕು ಅನ್ನೋದು ಇವತ್ತಿಂದ ಯೋಜನೆ ಮಾಡಿರ್ತಕ್ಕಂಥ ದೀರ್ಘಾವಧಿ ಯೋಜನೆಗಳನ್ನು ಇವತ್ತು ನರೇಂದ್ರ ಮೋದಿ ಅವರು ತಂದಿರ್ತಕ್ಕಂಥದ್ದು. ಇವತ್ತು ಬೇರೆ ಬೇರೆ ಆರ್ಥಿಕ ತಜ್ಞರಿರ್ಬೋದು, ಬೇರೆ ಬೇರೆ ಮುಖಂಡರಿರ್ಬೋದು, ಇವತ್ತು ಅಮೇರಿಕಕ್ಕೆ ಸಡ್ಡು ಹೊಡೆಯೋ ರೀತಿಯಲ್ಲಿ ಇವತ್ತು ಬಡ್ಜೆಟನ್ನು ಮಂಡಿಸಿರ್ತಕ್ಕಂಥದ್ದು. ಬಹಳ ಜನರಿಗೆ ಇದರ ಪೂರ್ತಿ ಒಳಹೊಕ್ಕು ನೋಡಿದಾಗೆ ಗೊತ್ತಾಗುತ್ತೆ ಇದು ಬಡ್ಜೆಟ್ಟು ದೀರ್ಘಾವಧಿಗೆ ಎಷ್ಟು ಇದೆ. ಮತ್ತು ಇವತ್ತು 53 ಲಕ್ಷ, ನರೇಂದ್ರ ಮೋದಿಯವರು ಪ್ರಾರಂಭದಲ್ಲಿ ಮೊದಲನೇ ಬಾರಿ ಪ್ರಧಾನಿ ಆದಾಗ 17 ಲಕ್ಷ ಇತ್ತು. ಇವತ್ತು 53 ಲಕ್ಷ. ಮತ್ತು ಪ್ರಪಂಚದಲ್ಲೇ 4ನೇ ಆರ್ಥಿಕವಾದಂಥ ಬಲಿಷ್ಠವಾದಂಥ ರಾಷ್ಟ್ರ ಆಗಿರ್ತಕ್ಕಂಥದ್ದು. ಇವತ್ತು ವಿರೋಧ ಪಕ್ಷದವ್ರು ಯಾರಾದ್ರೂ
ನರೇಂದ್ರ ಮೋದಿ ಅವ್ರ ಬಡ್ಜೆಟನ್ನು ಹೊಗಳಿದ್ರೆ ಅವ್ರು ಇರ್ತಾರೆ ಪಾರ್ಟಿಯಲ್ಲಿ ಕಿತ್ತಿಸಾಕ್ತಾರೆ. ಅದು ಸಹಜವಾಗಿ ಅವರು ಅದರಲ್ಲಿ ನೆಗೆಟಿವ್ ಏನಿರ್ತದೆ ಸಣ್ಣ ಪುಟ್ಟ ಅದನ್ನು ಹೇಳಿರ್ತಾರೆ. ಒಟ್ಟಾರೆ ಇವತ್ತು ಇದು ಒಂದು ರೀತಿ ಯುವಕರಿಗೆ ಆಶಾದಾಯಕವಾಗಿರ್ತಕ್ಕಂಥ ಮತ್ತು ಮುಂದಿನ ಪೀಳಿಗೆಗಳಲ್ಲದೆ ಭವಿಷ್ಯದಲ್ಲಿ ವರ್ತಮಾನ ಮತ್ತು ಭವಿಷ್ಯದಲ್ಲಿ ಈ ದೇಶದ ಪ್ರಗತಿಗೆ ಪೂರಕವಾದಂಥ ಬಡ್ಜೆಟ್. 6 ರಾಜ್ಯಗಳನ್ನು ಚುನಾವಣೆ ಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡಿದೆ ಅಂತೇಳಿ ಇಲ್ಲ, ಇದು ಕೆಲವು ನೋಡ್ರಿ, ಇವತ್ತು ನಮ್ಮ ರಾಜ್ಯಕ್ಕೂ ಕೂಡ 2 ಎಕ್ಸ್ಪ್ರೆಸ್ ರೈಲ್ವೆಗಳು ಕೊಟ್ಟವ್ರೆ, ಹೈದರಾಬಾದು ಮತ್ತು ಚೆನ್ನೈ ಕೊಟ್ಟಿರ್ತಾರೆ. ಮತ್ತು 16ನೇ ಹಣಕಾಸು ಯೋಜನೆಯಲ್ಲೂ ಕೂಡ ಕಳೆದ ಬಾರಿಗಿಂತ ಕೂಡ ಈ ಸರಿ ಹೆಚ್ಚಿನ ಅನುದಾನ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಮತ್ತು ರಸ್ತೆ, ರೈಲು, ವಿಮಾನ ಕೇಂದ್ರ ಸರ್ಕಾರದ ಏನೇನು ಐತೆ, ಮತ್ತು ಇವತ್ತೇನು ಜಿ ಇದಿದೆ ಅದಕ್ಕೂ ಕೂಡ ಹೆಚ್ಚಿನ ಬಡ್ಜೆಟನ್ನು ಇವತ್ತು ಕೊಟ್ಟಿರ್ತಕ್ಕಂಥದ್ದು ಮಾಡಿದ್ದಾರೆ. ಕೆಲವು ಪ್ರದೇಶಗಳಲ್ಲಿ ಸಹಜವಾಗಿ ಕೆಲವು ಯಾವ ಕಾಂಗ್ರೆಸ್ ಸರ್ಕಾರಗಳು ಅಲ್ಲಿ ಏನೂ ಕೆಲಸ ಮಾಡಿರಲಿಲ್ಲ ಇಲ್ಲಿವರೆಗೂ, ಅಂತ ಕಡೆ ಸ್ವಲ್ಪ ಹೆಚ್ಚು ಕೊಡಲೇಬೇಕಾಗ್ತದೆ, ಅದನ್ನು ಸಹಜವಾಗಿ ಕೊಟ್ಟಿದ್ದಾರೆ. ಹೆಸರುಘಟ್ಟದ ಕಾಂಗ್ರೆಸ್ ವಾಟ್ಸಪ್ ಗ್ರೂಪ್ನಲ್ಲಿ ಮೆಸೇಜ್ ಹರಿದಾಡ್ತಾ ಇದೆ ಸರ್. ಸಿಕ್ಕಾಪಟ್ಟೆ ಟೊಳ್ಳೆಲ್ಲ ಗಾಡಿ ಬಂದಾಗ ತೂರ್ಕೊಂಡು ಹೋಗಿದೆ, ಯಾವ ಕಾರಣಕ್ಕೂ ಪಕ್ಷಕ್ಕೆ ನಮಗೇನು ಡ್ಯಾಮೇಜ್ ಆಗಲ್ಲ ಅಂತ. ಏನು ತೊಂದರೆ ಇಲ್ಲ, ಅವ್ರು ಹಂಗೆ ಅಂದ್ಕೊಂಡಿರಲಿ, ನಮಗೆ ಅನುಕೂಲ ಆಗುತ್ತೆ. ಟೊಳ್ಳೆಲ್ಲ ಈಗ ಬಂದಿರ್ತಕ್ಕಂಥವ್ರೆಲ್ಲ ಗಟ್ಟಿಯಾಗಿರ್ತಕ್ಕಂಥವ್ರು, ಕೊಳ್ಳುಗಳು ಹೇಳ್ತಕ್ಕಂಥವ್ರು ಅಲ್ಲೇ ಉಳ್ಕೊಂಡವ್ರೆ. ಅವ್ರದ್ದೇನು ನಮಗೇನು ಅವಶ್ಯಕತೆ ಏನಿಲ್ಲ. ಏನು ಹೇಳ್ತಾರಲ್ಲ, ನರಿಗೆ ದ್ರಾಕ್ಷಿ ಹಣ್ಣು ಸಿಗಲಿಲ್ಲ ಗುಡಿ ಅಂತೇಳಿ, ಈ ಥರ ಅವ್ರು ಬಿಟ್ಟು ಹೋಗವ್ರೆ. ಬಹಳ ಪ್ರಬಲವಾಗಿರ್ತಕ್ಕಂಥ ನಾಯಕರು ನಮ್ಮ ಜೊತೆಯಲ್ಲಿ ಬಂದಿರೋದ್ರಿಂದ ಅವರು ಅದನ್ನು ಜಟ್ಟಿ ಕೆಳಗೆ ಬಿದ್ದರೂ ಮಣ್ಣಾಗಲಿಲ್ಲ ಅನ್ನೋ ತೋರಿಸ್ಕೊಳ್ಳೋದಕ್ಕೋಸ್ಕರ ಮಾಡ್ತಾರೆ. ಸರ್, ಈಗ PPRR ರೋಡ್ ಸಂಬಂಧಪಟ್ಟಂಗೆ ಒಂದಷ್ಟು ಜನ ಈ ಅಂಬಾಭವಾನಿ ದೇವಸ್ಥಾನದ ಬಳಿ 2 ದಿನಗಳ ಮುಂಚೆ ಸಭೆ ನಡೆಸಿದ್ದಾರೆ. ಸಮಸ್ಯೆ ಏನು, ಯಾಕೆ ತಡ ಆಗ್ತಾ ಇದೆ ಸರ್ ಯೋಜನೆ? ನೋಡ್ರಿ, 20 ವರ್ಷದಿಂದ ಇದು ಭೂಸ್ವಾಧೀನ ಆಗಿರ್ತಕ್ಕಂಥದ್ದು ಬೇರೆ ಬೇರೆ ರಂಗ್ ರೋಡ್, ಈಗ ಬಿಸ್ನೆಸ್ ಕಾರಿಡಾರ್ ರೋಡ್ ಅಂತ ಹೇಳಿ. ಇವತ್ತು ಸುಪ್ರೀಂ ಕೋರ್ಟ್ ಕೂಡ 3 ವರ್ಷಗಳಿಂದ ಆದೇಶವನ್ನು ಮಾಡೈತೆ ಇದನ್ನು ಮಾಡಬೇಕು ರಸ್ತೆ ಅಂತೇಳಿ. ಸಮಸ್ಯೆ ಇದ್ದಿದ್ದೇನು ಅಂತ ಹೇಳಿದ್ರೆ ರೈತರಿಗೆ ಪರಿಹಾರ ಕೊಡ್ತಕ್ಕಂಥದ್ದು. ನಾವು ಕೂಡ ನಮ್ಮ ಸರ್ಕಾರ ಇದ್ದಾಗ ಪರಿಹಾರದ ವಿಚಾರದಲ್ಲಾದಾಗ ಸರ್ಕಾರದ ಅವಧಿ ಮುಗೀತು. ಯಾಕಂದರೆ ಸುಪ್ರೀಂ ಕೋರ್ಟಲ್ಲಿ ಆದೇಶ ಮಾಡಿಸಿದ್ದು ಕೂಡ ನಾವೇನೆ, ಯಾಕಂದರೆ ರಸ್ತೆ ಭಾಳ ಅವಶ್ಯಕತೆ ಇದೆ. ಸೊ ಹಾಗಂತೇಳಿ ನಾವು ರೈತರಿಗೆ ತೀರಾ ಕಡಿಮೆ ಪರಿಹಾರವನ್ನು ಕೊಡುವಂಥದ್ದಿಲ್ಲ. ಆದರೂ ಕೂಡ ಇವತ್ತು ಸರ್ಕಾರ ನಿನಗೆ ದುಡ್ಡು ಬೇಡ ಅಂದರೆ 35% ಕಮರ್ಷಿಯಲ್ ಜಾಗ ಕೊಡ್ತೀವಿ ಅಂತ ಹೇಳ್ತಾರೆ ಅಂದಾಗ ಆಪ್ಷನ್ ಕೊಟ್ಟವ್ರೆ, ಜಾಗನೇ ಕೊಡ್ತೀವಿ ಅಂತ ಹೇಳವ್ರೆ. ಮತ್ತು ನಿಮ್ಗೆ ಗೊತ್ತಿರಲಿ, ಕೆಂಪಾಪುರದಿಂದ ಬ್ಯಾಲ್ಕೆರೆ ಇಲ್ಲಿವರೆಗೂ ಕೂಡ ಹಳೇದು ಗೈಡೆನ್ಸ್ ವ್ಯಾಲ್ಯೂ ಫಿಕ್ಸ್ ಮಾಡಿದ್ರು. ನಾನು ಜೊತೆಯಲ್ಲಿ ಚರ್ಚೆ ಮಾಡಿ ಸೋಲ್ದೇವನಹಳ್ಳಿ 1 ಕೋಟಿ 10 ಲಕ್ಷ ಇದೆ, ಅದು 3 ಕೋಟಿ 30 ಲಕ್ಷ. ಅಲ್ಲಿ ಏನು ಸೇಲಿಂಗ್ ರೇಟ್ ಇದೆ ಅದಕ್ಕಿಂತ ಜಾಸ್ತಿ ದುಡ್ಡನ್ನು ಕೊಡುವಂಥ ಕೆಲಸ ಮಾಡಿದ್ವಿ. ಇವತ್ತೇನು ಸರ್ಕಾರ BDA ತೀರ್ಮಾನ ತೊಗೊಂಡಿದೆ, ನಾನು ಅದಕ್ಕೆ ಪೂರಕವಾಗಿ ಆ ರಸ್ತೆಗೆ ಆಗಬೇಕು, ಆ ರಸ್ತೆಗೋಸ್ಕರ ನಾನು ಮಾಡ್ತೀನಿ. ಜನ ಯಾರು ಏನಾದರೂ ಅಂದ್ಕೊಂಡು ರಸ್ತೆ ಆಗಬೇಕು. ಈಗಾಗಲೇ ನಾನು ಕೆಲವು ಹಳ್ಳಿಗಳನ್ನು ನಾನೇ ರೈತರನ್ನು ಕರೆದು ಸಹಿಯನ್ನು ಕೂಡ ಮಾಡ್ತಿದ್ದೀನಿ, ಕನ್ಸರ್ನ್ ಕೊಡ್ತಿದ್ದೀನಿ. ನೀನು ದುಡ್ಡು ಕಡಿಮೆ ಅಂತಂದರೆ ಜಮೀನು ಇಟ್ಕೋ, ಕಮರ್ಷಿಯಲ್ ಕನ್ವರ್ಷನ್ ಮಾಡ್ಕೊಡೋದ್ರಿಂದ ನಾಳೆ ರಸ್ತೆ ಆಗೋದ್ರಿಂದ ಅದರ ಬೆಲೆ 10 ಪಟ್ಟು ಜಾಸ್ತಿ. ನಾವು ಒಂದು 30 ವರ್ಷದಿಂದ ಕಾಂಗ್ರೆಸ್ಸಲ್ಲಿ ಇದ್ದೀವಿ. ಇತ್ತೀಚೆಗೆ ಬ್ಲಾಕ್ ಅಧ್ಯಕ್ಷರು ಅಂತ ಬರ್ತಾರೆ, ಆ ಉಡುಪಿ ಓಟೋದ್ರು ಕುತ್ಕೊಂತಾರೆ, ಪೀ ಕುಡಿತಾರೆ, ಅವ್ರು ಬೇಕಾದವ್ರು ಇಬ್ಬರು ಕರ್ಕೊಂಡು ಮಾತಾಡ್ಕೊಂಡು ಹೋಗ್ತಾರೆ. ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಯಿತು. ನಾವು ಕಾಂಗ್ರೆಸ್ ಕಾರ್ಯಕರ್ತರುಗಳು ನಾವು ಎಲೆಕ್ಷನಲ್ಲಿ 10-15 ಸೋತಿರೋರೆ. ಏನು ಅವ್ರು ಹೇಳ್ತಾರೆ ಅಂತ ಹೇಳೋದಲ್ಲ. ನಾವು ಇವತ್ತು ಹೆಸರುಗಡದಲ್ಲಿ ಕಾಂಗ್ರೆಸ್ ಬಾವುಟ ಕಟ್ಟಿದವ್ರು ನಾವುಗಳು, ಆಯಿತಾ. ಇವತ್ತು ಬಂದಿರೋ ನಾವು ಮೂಲ ಕಾಂಗ್ರೆಸ್ನವರು. ಇಲ್ಲಿರೋ ಬೇರೆ ಪಕ್ಷದಿಂದ ಬಂದು ಹೇಳಿದ್ರಲ್ಲ ಈಗ ಟೊಳ್ಳು ಅಂತ, ಅವರೇ ಟೊಳ್ಳುಗಳು, ಆಯ್ತಾ. ಇನ್ನು ಯಾರು ಇಲ್ಲ, ಇಲ್ಲಿ ನಾಯಕತ್ವನೇ ಇಲ್ಲ. ಹೆಸರುಘಟ್ಟ ಕಾಂಗ್ರೆಸ್ನಲ್ಲಿ ಯಾರು ನಾಯಕತ್ವನೇ ಇಲ್ಲ. ಇಲ್ಲಿ ಯಾರು ಲೀಡ್ರ್ ಅವ್ರೆ ಬಂದು ಹೇಳಿ ನೋಡೋಣ, ಸಭೆ ಕರೀಲಿ, ನಾವು ಮಾತಾಡ್ತೀವಿ, ಆಯ್ತು. ನಮ್ಗೆ ಮತ್ತೆ ಯಾಕೆ ನಮಗೆಲ್ಲ ಫೋನ್ ಮಾಡಿದ್ರು ಇವರು? ಅದೇ ಮಂಜವ್ರು ಫೋನ್ ಮಾಡಿ, ಸರ್ ಯಾಕೆ ಮಂಜವರೇ ಏನಾಯಿತು ಅಂತ ಏನು ಕುಡ್ಕೊಂಬಂದ್ರು ಇಲ್ಲಿಗೆಲ್ಲ ಅವರು ಅಲ್ವಾ. ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಭಯ. ನೋಡಿ ಸರ್, ನಾವು ಶಾಸಕರು ಈಗ ನಡೀತಿರೋ ಎಲ್ಲ ಕೆಲಸ ಕಾರ್ಯಗಳು ನೋಡಿದ್ದೀವಿ. ಶಾಸಕರುಗಳು ಮತ್ತು ಈಗ ಎಲ್ಲ ಏನು ನಮಗೆಲ್ಲ ಕಾರ್ಯಗಳು ನಾವು ಯಾರು ಬಲವಂತವಾಗಿ ಹೋದಾರಲ್ಲ, ನಾವು ಕಾಂಗ್ರೆಸ್ಸಿಂದ ನೊಂದಿ ಬೇಸತ್ತು ನಾವು BJP ಸೇರ್ಪಡೆ ಆಗಿದ್ದೀವಿ. ನಿಮ್ಮ ಹೆಸರು? ಮಂಜುನಾಥ್ ಹೆಸರುಘಟ್ಟ. ಮಾಡ್ತಕ್ಕಂಥ ಅಭಿವೃದ್ಧಿ ಜೊತೆಯಲ್ಲಿ ದಲಿತರ ಬಗ್ಗೆ ಇರ್ತಕ್ಕಂಥ ಕಾಳಜಿ, ಇದು ಕಾಂಗ್ರೆಸ್ ಕೊಳ್ಳಾಟ ಮತ್ತು ನಮ್ಮನ್ನು ಬಳಸ್ಕೊಂಡು ಜೈಕಾರ ತಮ್ಮದೇ ಹೊಡೆಯೋಕ್ಕೆ ಈ ಜೈಕಾರ ಯುವ ಕಲಿಸ್ಕೊಂಡು ಮಾತಾಡಿದ್ರು. ಆದರೆ BJPಯಲ್ಲಿ ಯಾವುದೇ ಕಾರಣಕ್ಕೂ ಆ ಥರ ಇಲ್ಲ. ವಿಶ್ವನಾಥ್ ಸಾಹೇಬರು ನಮ್ಮ ದಲಿತರ ಪರವಾಗಿದ್ದಾರೆ. ನಮಗೆ ಇಲ್ಲಿ ಎಲ್ಲ ಸೌಲಭ್ಯ ಸಿಗುತ್ತೆ. ಆಮೇಲೆ ನಮ್ಮ ಜನಾಂಗಕ್ಕೆ ಒಳ್ಳೆಯ ನಾಯಕರು ಉಂಟಾಗುವಂಥ ಶಕ್ತಿ ವಿಶ್ವನಾಥ್ ಸಾಹೇಬ್ರಿಗಿದೆ. ಹಾಗಾಗಿ ಅವ್ರು ನಂಬಿ ನಾವು ಸೇರ್ಪಡೆ ಆಗಿದೆ. ನಿಮ್ಮ ಹೆಸರು? ಚಕ್ರವರ್ತಿ ಅಂತ ಮಾರ್ಸಲ್ಲ. ಇನ್ನೊಬ್ಬರು ಯಾರಾದರೂ ಬನ್ನಿ ಸರ್.